ಗ್ರಾಹಕರ ಸೇವೆ ಕರೆ ಮಾಡಿ ಮುಟ್ಟಬೇಡಿ ಬೆಸ್ಕಾಂ ಆಸ್ತಿ ಗ್ರಾಹಕರ ಸೇವೆ ಮುಟ್ಟಬೇಡಿ ಯಾವುದೇ ಸಮಸ್ಯೆಗಳಿಗೆ ಬೆಸ್ಕಾಂ ಸಹಾಯವಾಣಿ 1912ಗೆ ಕರೆ ಮಾಡಿ ಅಥವಾ ಹತ್ತಿರದ ಬೆಸ್ಕಾಂ ಕಚೇರಿಗೆ ಮಾಹಿತಿ ನೀಡಿ ನನಗೆ ನನ್ನ ಕುಟುಂಬಕ್ಕೆ ಹಾಗೂ ಸಾರ್ವಜನಿಕರಿಗೆ ಆಗುವ ಅಪಘಾತವನ್ನ ತಪ್ಪಿಸುವುದು ದೇಶದ ನಾಗರಿಕನಾದ ನನ್ನ ಪರಮ ಕರ್ತವ್ಯವೆಂದು ಭಾವಿಸಿ ಈ ಮೂಲಕ ಪ್ರಾಮಾಣಿಕವಾಗಿ ಪ್ರಮಾಣ ಮಾಡುತ್ತೇನೆ. ಸುರಕ್ಷತೆ ನಮ್ಮ ಪ್ರಥಮ ಆದ್ಯತೆ. ಸುರಕ್ಷತೆ ನಮ್ಮ ಪ್ರಥಮ ಆದ್ಯತೆ. ಧನ್ಯವಾದಗಳು ಎಲ್ಲ ಮಾಧ್ಯಮ ಮಿತ್ರದವರಿಗೆ ಹಾಗೂ ಪೊಲೀಸ್ ವರ್ಗದವರಿಗೆ. ನಮಗೆ 10 ಗಂಟೆಯಿಂದ ಇಲ್ಲಿವರೆಗೂ ನಾವು ಹೋಗಿ ಎಲ್ಲ ಬೀದಿಗಳಲ್ಲಿ ಸ್ಲೋಗನ್ ಹೇಳ್ಕೊಂಡು ಬರೋದರಲ್ಲಿ ಸಹಾಯ ಮಾಡಿದ್ದಾರೆ. ಎಲ್ಲ ಟ್ರಾಫಿಕ್ ಕಂಟ್ರೋಲ್ ಮಾಡ್ಕೊಂಡು ನಮ್ಗೆ ಸೇಫಾಗಿ ಹೋಗಿ ಸೇಫಾಗಿ ಬರೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪೊಲೀಸರಿಗೆ ಧನ್ಯವಾದಗಳು ಫಸ್ಟ್ ಆಫ್ ಆಲು. ಆಮೇಲೆ ಈ ಒಂದು ಜಾಥಾ ವಿಚಾರ ಹೇಳ್ಬೇಕಂತಂದರೆ, ನಾವು ಎವ್ರಿ ಮಂಡೇ ನಮ್ಮ ಆಫೀಸ್ಗಳಲ್ಲಿ ಮೀಟಿಂಗ್ ಮಾಡ್ಕೊತಿದ್ವಿ ನಮ್ಮ ಎಂಪ್ಲಾಯೀಸ್ಗಳಿಗೆ ಸೇಫ್ಟಿ ವಿಚಾರವಾಗಿ. ಈ ಒಂದು ಹಿನ್ನೆಲೆ ಯಾವುದು ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ ಪಬ್ಲಿಕಲ್ಲಿ. ಅದು ಒಂದು ತಡೆಗಟ್ಟಬೇಕಂತ ಹೇಳಿ ಸರ್ಕಾರ ಒಂದು ಒಳ್ಳೆ ಯೋಜನೆ ಮಾಡಿದೆ. 26ನೇ ತಾರೀಕು ಜೂನಿಂದ ಜುಲೈ 2ನೇ ತಾರೀಕುವರೆಗೂ ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹ ಅಂತೇಳಿ ಒಂದು ಆಯೋಜನೆ ಮಾಡಿದ್ದಾರೆ. ಆ ಒಂದು ಇದರಲ್ಲಿ ನಾವು ಬೆಸ್ಕಾಂ ಅವರು ಎಲ್ಲ ಕಡೆ ನಮ್ಮ ಸಬ್ ಡಿವಿಷನ್ ಲಿಮಿಟ್ಸಲ್ಲಿ ನಾವು ಜಾಥಾ ಮಾಡ್ತಾ ಇದ್ದೀವಿ. ಜಾಥಾ ಯಾವ ಥರ ಮಾಡ್ತಾ ಇದ್ದೀವಿ ಅಂತಂದರೆ, ಸ್ಲೋಗನ್ಗಳು ಹೇಳ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಪಬ್ಲಿಕಲ್ಲಿ, ಮತ್ತು ನಾವೆಲ್ಲ ಪಾಂಪ್ಲೆಟ್ಸ್ ಎಲ್ಲ ಹಂಚ್ಕೊಂಡು ಅದರೆಲ್ಲ ಇದೆ ಪಾಂಪ್ಲೆಟ್ಸಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ಸೇಫ್ಟಿ ಆಗಿರೋದಕ್ಕೆ. ಒಂದು ಜೀವ ಉಳಿಸಿದ್ರೆ ನಾವು ತುಂಬ ಅಮೂಲ್ಯವಾದದ್ದು. ಹಾಗಾಗಿ ನಾವು ಜಾಥಾ ಮುಖಾಂತರ ನಾವೆಲ್ಲರಿಗೂ ಏನು ಹೇಳ್ಬೇಕಂತ ಇದ್ವಿ ಅಂದರೆ, ಏನೇ ಒಂದು ಪ್ರಾಬ್ಲಮ್ಗಳಾದರೆ ಲೈನ್ಗಳಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಹಾಗೂ 1912ಗೆ ಕರೆ ಮಾಡಿದ್ರೆ ಇಮಿಡಿಯೇಟ್ ನಾವು ಬಂದು ಅಟೆಂಡ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಮತ್ತೊಂದು ಈ ಒಂದು ಸೇಫ್ಟಿ ಅವೇರ್ನೆಸ್ ಎಲ್ಲರಿಗೂ ತಲುಪಲಿ ಅಂತ ನಿಮ್ಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ಎಲ್ಲ ಕಡೆ ಇದನ್ನು ಪ್ರಚಾರ ಮಾಡಬೇಕಂತ ಬೇಡುತ್ತಾ ನಮ್ದೆರಡು ಮಾತು ಮುಗಿಸ್ತೇನೆ. ನಮ್ಮ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನಮ್ಮ ಬೆಸ್ಕಾಂ ಹಳ್ಳಿಗಳಲ್ಲಿ ಆನೇಕಲ್ ಸುತ್ತಮುತ್ತ ಸುಮಾರು ಗ್ರಾಮಗಳಿದ್ದಾವೆ. ಆ ಗ್ರಾಮಗಳಲ್ಲಿ ನಮ್ಮ ವಿದ್ಯುತ್ ತಂತಿ ಕಟ್ಟಾದಾಗ ದಯವಿಟ್ಟು ನಮ್ಮ ಗ್ರಾಹಕರಿಗೆ ಆ ತಂತಿಯನ್ನು ಮುಟ್ಟದೇ ಇರೋಂಥ ಒಂದು ಸೂಚನೆ ನೀಡಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ದಯವಿಟ್ಟು ಏನು ನಮ್ಮ ಕಂಪ್ನಿಯ 1912 ಅಂತ ಒಂದು ನಂಬರ್ ಇದೆ, ಆ ಸಂದೇಶವನ್ನು ಎಲ್ಲ ಮನೆಗಳಿಗೂ ಹಾಗೂ ಎಲ್ಲ ಗ್ರಾಹಕರಿಗೂ ಹಾಗೂ ಎಲ್ಲ ನಮ್ಮ ರೈತ ಮಿತ್ರರಿಗೂ ಹೇಳ್ತಾ, ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ನಂಬರ್ಗಾದರೂ ಫೋನ್ ಮಾಡಿ, ಇಲ್ಲ ಹತ್ತಿರದ ಯಾವುದೇ ಇರಲಿ ಆ ಬೆಸ್ಕಾಂ ಕಚೇರಿಗೆ ಆ ವಿಷಯ ತಿಳಿಸಿದ್ರೆ ಅದನ್ನು ಪರಿಹಾರ ಮಾಡ್ತಾರೆ. ದಯವಿಟ್ಟು ಅದನ್ನು ಟ್ರಾನ್ಸ್ಫಾರ್ಮರ್ ಆಗಲಿ, ವೈರ್ ಆಗಲಿ, ಮತ್ತೆ ಏನಾದರೂ ಪ್ರಾಬ್ಲಮ್ ಆಗಿದೆ ದಯವಿಟ್ಟು ಯಾರು ಸಾರ್ವಜನಿಕರಾಗಲಿ ಮುಟ್ಟಬಾರ್ದಂತ ತಮ್ಮ ಮೂಲಕ ಹೇಳ್ಕೊಳ್ತಾ ಇವತ್ತಿನ ಈ ಒಂದು ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹ ಉದ್ದೇಶಿಸಿ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಪೊಲೀಸ್ ಇಲಾಖೆಯವರು ಮತ್ತು ಸಾರ್ವಜನಿಕರು ತುಂಬ ನಮಗೆ ಉತ್ಸಾಹ ಕೊಟ್ಟು ಎಲ್ಲ ಕಡೆ ಕರೆಕ್ಟಾಗಿ ಏನು ತೊಂದರೆ ಇಲ್ಲದ ನಾವು ಇದು ಮಾಡಿದ್ದೀವಿ. ದಯವಿಟ್ಟು ಇದೇ ರೀತಿ ಏನು ಗ್ರಾಹಕರಿಗಾಗಲಿ ನಮ್ಮ ನೌಕರರಿಗಾಗಲಿ ಏನು ತೊಂದರೆ ಆಗಿದೆ ಅಂತ ಚಾಮುಂಡೇಶ್ವರಿ ಕೇಳ್ಕೊಳ್ತಾ ನನಗೆ ಮಾತಾಡ್ಕೊಳ್ಳೋ ಅವಶ್ಯಕತೆ ನಮಗೆ. ದಯವಿಟ್ಟು ನಮ್ಮ ಗ್ರಾಮದಲ್ಲಿ ಅಂದರೆ ಗ್ರಾಮಗಳಲ್ಲಿ ಏನು ವಿದ್ಯುತ್ ಕಂಬಕ್ಕೆ ದನಗಳನ್ನು ಮತ್ತು ಬಟ್ಟೆಗಳನ್ನ ಕಟ್ಟಾಕ್ತಾರೆ, ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ.
ಏಕೆಂದರೆ ಅದರಲ್ಲಿ ಯಾವ ರೀತಿ ವಿದ್ಯುತ್ ಪ್ರವಹಿಸುತ್ತೆ ಅಂತ ಯಾರಿಗೂ ತಿಳಿಯೋದಿಲ್ಲ. ದಯವಿಟ್ಟು ಅದನ್ನು ಈ ಪ್ರಚಾರದ ಮೂಲಕ ಅದನ್ನು ತಡೆಗಟ್ಟಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ತೀವಿ. ಸಹಾಯಕ ನಿರ್ವಾಹಕ ಅಭಿಯಂತರ ನಂಬರ್ ಇರುತ್ತೆ, ಹಾಗೂ ನಮ್ಮ 191 ನಂಬರ್ ಇರುತ್ತೆ. ಅದಕ್ಕೆ ಕರೆ ಮಾಡಿ ನೀವು ದೂರು ಕೊಟ್ಟರೆ ಅಲ್ಲಿಂದ ನಮಗೆ ಯಾವ ನಂಬರ್ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತಾಡ್ತಾರೆ. ಈ ಬೇರೆಯವರು ಯಾರು ಟೈಮಲ್ಲಿ ಇರ್ತಾರೋ ಅವ್ರಿಗೆ ಹೇಳಿ ಅದನ್ನು ಸಾಲ್ವ್ ಮಾಡಿಕೊಡ್ತಾರೆ. ಅದು ನಮಗೆ ಏನಾಗುತ್ತೆ ಅಂದರೆ 3 ದಿವಸದ ಮುಂಚೆ ಒಂದು ಬರುತ್ತೆ, ಪಬ್ಲಿಕ್ ಪೇಪರ್ ನೋಟಿಫಿಕೇಶನ್ ಕೊಡ್ತಾ ಇದ್ದೀವಿ ವಿಜಯ ಕರ್ನಾಟಕ. ಅದರಲ್ಲಿ ಒಂದು 8ನೇ ಪೇಜಲ್ಲಿ ಬರುತ್ತೆ. ಅದನ್ನು ಒಂದು ಸ್ವಲ್ಪ ಪಬ್ಲಿಸಿಟಿ ನಮ್ಮ ಆನೇಕಲ್ಲಲ್ಲಿ ಕಮ್ಮಿ ಆಗ್ತಾ ಇದೆ ಅಂತ ನನ್ನ ಉದ್ದೇಶ ಇದೆ. ಅದನ್ನು ನೆಕ್ಸ್ಟ್ ಅದೊಂದು ಗ್ರೂಪ್ ಕ್ರಿಯೇಟ್ ಮಾಡಿ ಆ ಒಂದು ಎಲ್ಲ ಒಂದು ನಿಮ್ಮ ಮಾಧ್ಯಮ ಮಿತ್ರ ಗ್ರೂಪ್ ಒಂದು ಕ್ರಿಯೇಟ್ ಮಾಡಿ ಆ ಮಾಧ್ಯಮ ಮಿತ್ರರಿಗೆ ತಿಳಿಸಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಅನ್ಕೊಳ್ತಾ ಇದ್ವಿ. ಆ ಮುಂದಿನ ದಿನ ಪ್ರಯತ್ನ ಮಾಡ್ತೀವಿ. ಅದನ್ನು ಪ್ರಚಾರ ಮಾಡಬೇಕಂತ ನಾವು ಅದನ್ನು ತಿಳ್ಕೊಳ್ತಾ ಇದ್ದೀವಿ.